ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಪ್ರಿಯ ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ನವರಾತ್ರಿ ದಸರಾ ಹಬ್ಬ ಶುರುವಾಗಲಿದೆ. 9 ದಿನಗಳ ಪೂಜೆಯಷ್ಟೇ ವಿಶೇಷವಾಗಿ 9 ದಿನಗಳವರೆಗೆ ನಾವು 9 ರೀತಿಯ ಬಣ್ಣಗಳನ್ನು ಬಳಸುತ್ತೇವೆ. ಪ್ರತಿಯೊಂದು ದಿನಕ್ಕೂ ಒಂದೊಂದು ಬಣ್ಣವನ್ನು ನಾವು ಮೀಸಲಾಗಿಟ್ಟಿದ್ದೇವೆ. ಹಾಗಾದರೆ ಗೃಹಿಣಿಯರಾದ ನಮಗೆ ಪ್ರತಿಯೊಂದು ಬಣ್ಣದ ಹಿಂದಿರುವ ವಿಶೇಷತೆ ಏನು ಎಂಬುದರ ಬಗ್ಗೆ ಮಾಹಿತಿ ತಿಳಿಯಬೇಕಾಗಿದೆ. ಅದಕ್ಕಾಗಿ ಒಂದು ಚಿಕ್ಕ ವಿಶೇಷ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲ ದಿನ ಹಳದಿ ಬಣ್ಣ. ನವರಾತ್ರಿಯ ಮೊದಲ ದಿನ ತಾಯಿ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನದಂದು ಪಾರ್ವತಿ, ಭವಾನಿ ಮತ್ತು ಹೇಮಾವತಿ ಎಂದು ಕರೆಯಲ್ಪಡುವ ಪರ್ವತಗಳ ಮಗಳಾದ ಹಿಂದೂ ದೇವತೆ ಮಾತಾ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಶೈಲಪುತ್ರಿ ದೇವಿಯನ್ನು 2 ಕೈಗಳಿಂದ ಚಿತ್ರಿಸಲಾಗಿದೆ ಮತ್ತು ಅವಳ ಹಣೆಯ ಮೇಲೆ ಅರ್ಧ ಚಂದ್ರವಿದೆ. ಮೊದಲ ದಿನದ ಬಣ್ಣ ಹಳದಿಯಾಗಿದೆ. ಈ ಬಣ್ಣವು ಸಂತೋಷ ಮತ್ತು ಪ್ರಕಾಶವನ್ನು ಸೂಚಿಸುತ್ತದೆ. ನವರಾತ್ರಿಯ 2ನೇ ದಿನದ ಬಣ್ಣ ಹಸಿರು. ಹಸಿರು ಬಣ್ಣವು ಹೊಸ ಆರಂಭ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಈ ದಿನದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಾತಾ ಬ್ರಹ್ಮಚಾರಿಣಿ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವಿದೆ. ಅವಳು ನಿಷ್ಠೆ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸುತ್ತಾಳೆ. ಈ ದೇವತೆ ಪ್ರೀತಿಯ ಸಾರಾಂಶ. 3ನೇ ದಿನ ಬೂದು ಬಣ್ಣ. ಈ ದಿನ ಚಂದ್ರಘಟ ದೇವಿಯನ್ನು ಆರಾಧಿಸಲಾಗುತ್ತದೆ. ಅವಳು ತನ್ನ ಶೌರ್ಯ, ಅನುಗ್ರಹ ಮತ್ತು ಧೈರ್ಯದಿಂದ ಜನರಿಗೆ ಆಶೀರ್ವಾದ ನೀಡುತ್ತಾಳೆ. ಬೂದು ಬಣ್ಣ ಇದು ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ಈ ದಿನ ಬೂದು ಬಣ್ಣವನ್ನು ಧರಿಸುವುದು ಶುಭ. ನವರಾತ್ರಿಯ 4ನೇ ದಿನದ ಬಣ್ಣವು ಕೇಸರಿ. ಪ್ರಕಾಶಮಾನವಾದ ಮತ್ತು ರೋಮಾಂಚಕ ಬಣ್ಣ ಕಿತ್ತಳೆ ಬಣ್ಣ. ಈ ದಿನ ಧರಿಸುವುದು ಉತ್ತಮ. ಈ ಬಣ್ಣವು ಶಕ್ತಿ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಈ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಕೂಷ್ಮಾಂಡ ದೇವಿಗೆ 8 ಕೈಗಳು ಇರುವುದರಿಂದ ಆಕೆಯನ್ನು ಅಷ್ಟಭುಜ ದೇವಿ ಎಂದು ಕರೆಯಲಾಗುತ್ತದೆ. 5ನೇ ದಿನದಂದು ಬಿಳಿ ಬಣ್ಣವನ್ನು ಬಳಸಲಾಗುತ್ತದೆ. ಈ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ದೇವಿಯನ್ನು ಕಾರ್ತಿಕೇಯ ಅಥವಾ ಸ್ಕಂದ ದೇವರ ತಾಯಿ ಎಂದು ಕರೆಯಲಾಗುತ್ತದೆ. ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತದೆ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಧ್ಯಾನವನ್ನು ಸೂಚಿಸುತ್ತದೆ. 6ನೇ ದಿನದ ಬಣ್ಣ ಕೆಂಪು. ಈ ದಿನದಂದು ಜನರು ಸೌಂದರ್ಯ ಮತ್ತು ನಿರ್ಭಯತೆಯನ್ನು ಸೂಚಿಸುವ ಬಣ್ಣವಾದ ಕೆಂಪು ಬಣ್ಣವನ್ನು ಧರಿಸುತ್ತಾರೆ. ಹಿಂದೂಗಳು ಈ ದಿನವನ್ನು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅವಳನ್ನು ದಬ್ಬಾಳಿಕೆಯ ರಾಕ್ಷಸ ಮಹಿಷಾಸುರನ ಹಂತಕಳಾಗಿ ನೋಡಲಾಗುತ್ತದೆ. 7ನೇ ದಿನದ ಬಣ್ಣ ನೀಲಿ. ನವರಾತ್ರಿಯ 7ನೇ ದಿನದಂದು ತಾಯಿ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ನೀಲಿ ಬಣ್ಣದ ವಸ್ತ್ರ ಧರಿಸುವುದರಿಂದ ತಾಯಿಗೆ ಸಂತೋಷವಾಗುತ್ತದೆ. ಈ ಬಣ್ಣವು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ದೇವಿಯು ಎಲ್ಲ ರಾಕ್ಷಸರು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ದುಷ್ಟಶಕ್ತಿಗಳು ಮತ್ತು ದೆವ್ವಗಳ ವಿನಾಶಕ ಎಂದು ನಂಬಲಾಗುತ್ತದೆ. 8ನೇ ದಿನ ಗುಲಾಬಿ ಬಣ್ಣ. ನವರಾತ್ರಿಯ 8ನೇ ದಿನ ದುರ್ಗಾದೇವಿ ಅಂದರೆ ಮಹಾಗೌರಿ ರೂಪವನ್ನು ಪೂಜಿಸಲಾಗುತ್ತದೆ. ಈ ದಿನ ತಾಯಿ ಗುಲಾಬಿ ಬಣ್ಣವನ್ನು ಪ್ರೀತಿಸುತ್ತಾಳೆ. ಈ ದಿನದಂದು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿ ಹೊಂದಿರುವ ಈ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದೇವಿಯನ್ನು ಪೂಜಿಸುವವನು ಜೀವನದ ಎಲ್ಲ ಕಷ್ಟಗಳಿಂದ ಪರಿಹಾರ ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ. 9ನೇ ದಿನ ನೇರಳೆ ಬಣ್ಣ. 9ನೇ ದಿನ ನವರಾತ್ರಿ ಹಬ್ಬದ ಕೊನೆಯ ದಿನ. ಆ ದಿನವನ್ನು ನವಮಿ ಎಂದು ಕರೆಯುತ್ತಾರೆ. ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ನವಿಲು ಹಸಿರು ಅಥವಾ ನೇರಳೆ ಈ ದಿನದ ಬಣ್ಣ. ಶಿವನ ದೇಹ ಒಂದು ಮುಖ ಸಿದ್ಧಿದಾತ್ರಿ ದೇವಿಯದು ಎಂದು ನಂಬಲಾಗಿದೆ. ಆದ್ದರಿಂದ ಅವನು ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದಾನೆ. ಶಾಸ್ತ್ರಗಳ ಪ್ರಕಾರ ಶಿವನು ಈ ದೇವಿಯನ್ನು ಪೂಜಿಸುವ ಮೂಲಕ ಎಲ್ಲ ಸಿದ್ಧಿಗಳನ್ನು ಪಡೆದನು ಎಂದು ಹೇಳಲಾಗಿದೆ. ಹಾಗೆಯೇ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.